ಜರ್ಮನಿಯಲ್ಲಿ ನಿಂತು ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದ್ದೇನು? ನ್ಯೂಜಿಲೆಂಡ್ನಲ್ಲಿ ಕೆಲಸ ಮಾಡೋ ಕನಸು ಹೊತ್ತೋರಿಗೆ ಗುಡ್ ನ್ಯೂಸ್. ಎಲ್ಲ ಸುದ್ದಿ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಬಿಜೆಪಿ ಸಂವಿಧಾನವನ್ನ ನಿರ್ಮೂಲನೆ ಮಾಡುವ ಗುರಿ ಹೊಂದಿದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಜರ್ಮನಿ ಪ್ರವಾಸದಲ್ಲಿರೋ ಅವರು ಹಲ್ಟಿ ಶಾಲೆಯಲ್ಲಿ ನಡೆದ ಪೊಲಿಟಿಕ್ಸ್ ದಿ ಆರ್ಟ್ ಆಫ್ ಲಿವಿಂಗ್ ಅನ್ನೋ ವಿಚಾರ ಕುರಿತು ಭಾಷಣ ಮಾಡಿದ್ರು. ಬಿಜೆಪಿ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಆರ್ಎಸ್ಎಸ್ನ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಅವರ ಮಾತುಕತೆಯ ನಂತರ ಈ ಒಪ್ಪಂದವನ್ನ ಘೋಷಿಸಲಾಗಿದೆ. ಭಾರತದಿಂದ ನ್ಯೂಜಿಲೆಂಡ್ಗೆ ರಫ್ತಾಗುವ 100% ಭಾರತೀಯ ಸರಕುಗಳಿಗೆ ಶೂನ್ಯ ಸುಂಕ ಅನ್ವಯವಾಗಲಿದೆ. ಇದು ಜವಳಿ, ಚರ್ಮ, ಆಭರಣ ಮತ್ತು ಎಂಜಿನಿಯರಿಂಗ್ ವಲಯದ ಎಂಎಸ್ಎಂಇಗಳಿಗೆ ದೊಡ್ಡ ಲಾಭ ತರಲಿದೆ.